ಹೊಸವ್ವ ಹೊಸವ್ವ ಎದಕ್ ಏನಾತ? ಬಾ ಭಾಗ್ಯ ಲಕ್ಷ್ಮಿ ಬರ್ರಿ. ಊಟ ಮಾಡಿದ್ರಿ ನೀವ? ಇಲ್ಲ ಹೊಸವ್ವ. ನೀವ್ ಊಟ ಮಾಡಿಲ್ಲ ಅಂತ ಹೇಳಿ ನಾವು ಊಟ ಮಾಡಿಲ್ಲ ಹೊಸವ್ವ. ಊಟ ಮಾಡ್ತೀನಿ. ಇನ್ ಮುಂದ ನೀವ್ ನನ್ಗ ಹೊಸವ್ವ ಅಂತ ಕರಿಬೇಡ್ರಿ, ಅವ್ವ ಅಂತ ನನಗ ಅಷ್ಟ ಕರೀರಿ. ಹಾ ನಿನಗ ಮಕ್ಳಿಲ್ಲ ಅಂತ ನಿಂಗ ಮಕ್ಳ ಆಗೋದಿಲ್ಲ ಅಂತ ಹೇಳಿ ನೀನ ಏನೋ ಚಿಂತೆ ಮಾಡ್ಬೇಡವ. ನಾವು ನಿಮಗ ಮಕ್ಳ ಇದ್ದಂಗ. ಹೌದವಾ? ಇನ್ ಮುಂದೆ ನೀವ ನನಗ ಮಕ್ಳು ಇದ್ದಂಗ. ನನಗ್ ಮಕ್ಳು ಬೇಡ, ಯಾರು ಬೇಡ. ನೀವ ನನಗ 2 ಮಕ್ಳು ಇದ್ರಲ್ಲ ಸಾಕ್ ನನಗ. ಇನ್ ಮುಂದ ನೀವು ಚಂದಾಗ ಶಾಲಿ ಕಲೀರಿ. ನಿಮ್ ಚಂದ ರೆಡಿ ಮಾಡಿ ನಾನು ಶಾಲಿ ಕಳಿಸ್ತೀನಿ. ಲಕ್ಷ್ಮಿ, ನೀ ಏನ್ ಮನೆಗಿಂದ ಏನ್ ಕೆಲ್ಸ ಮಾಡ್ಬೇಡ್ರಿ ನೀವು. ಆಯ್ತ್ ತಗೋವ್ವ. ಅಕ್ಕ ನಾ ಶಾಲಿಗೆ ಒಲ್ಲೆ. ಹಂಗ ಅನ್ಬಾರ್ದ್ವಾ ಲಕ್ಷ್ಮಿ. ಅವ್ವ ನೋಡಿಲ್ಲ ಚುಮ್ಮರಿ ತಗೊಂಡ್ ಬಂದಳಿಗ. ಈಗ ಅವ್ವ ಚುಮ್ಮರಿ ನಾಷ್ಟ ಮಾಡ್ತಾಳ. ನಾಷ್ಟ ಮಾಡಿ ತಲಿ ಬಾಚ್ಕೊಂಡ್ ಹೋಗೋಣ ಅಂತ ನಾವ್ ಶಾಲಿಗೆ. ಆಯ್ತು ಅವ್ವ ತಗೊಂಡ್ ಬಂದಿ ನೋಡ್ ನಾವ್ ಚುಮ್ಮರಿ. ತಗೊಂಬಂದ್ರವ? ಒಳಗಡೆ ನಡ್ರಿ, ಬರ್ತೀನಿ ನಾನು ಕಸ ಹೊಡ್ದ. ಅವ್ವ ನಮಗ್ ಶಾಲಿಗೆ ಹೋಗಕ್ ಟೈಮ್ ಆಕೇತಿ. ನೀವ್ ಉಳ್ಳಾಗಡ್ಡಿ ಹೆಚ್ಚು ನಾನ್ ಟಮಾಟಿ ಹೆಚ್ಚು ಕೊಡೋದು. ಟಮಾಟೆ ಹಚ್ಕೊಡ್ತೇವ? ಮತ್ ನಾನೇನ್ ಕೆಲ್ಸ ಮಾಡೇನ ಮತ್ತೆ? ಲಕ್ಷ್ಮಿ, ನೀ ಏನ್ ಬೇಡವಾ, ನೀ ಸಣ್ಣಕದಿದ್ದಿ, ನೀ ಸುಮ್ ಕುಂದ್ರ. ನೀ ಟಮಾಟೆ ಹಚ್ಕೊಡ್ತೇವ? ಕೊಡು. ಎಷ್ಟು ಟಮಾಟೆ? ಒಂದ ಹೆಚ್ಚು ಸಾಕು. ನಿಮಗ ಚುಮ್ಮರಿ ಹಚ್ಚಿಟ್ಟೆ ನಿಮಗ್ ತಲಿ ಬಾಸ್ತೀನಿ. ರೆಡಿ ಆಗೋಂತ ಶಾಲೆ. ಮತ್ತೆ ಲಗು ಲಗು ಚುಮ್ಮರಿ ಹಚ್ಬೇ, ನನ್ಗೂ ಶಾಲೆಗೆ ಟೈಮ್ ಆಗೈತಿ. ಹೌದವ್ವ, ಲಗು ಲಗು ಹಚ್ಚ ಟೈಮ್ ಆಗತೈತಿ ಶಾಲಿಗೆ. ಆತ್ ತಡ್ವಾ, ಆತ. ಇನ್ನೇನ ಕಲಿಸ್ಬಿಟ್ನಂದ್ರ ಚುಮ್ಮರಿ ಹಾಕವ. ನೀವ್ ತಿನ್ರಿ. ನೀವ್ ತಿಂದ್ಮೇಲೆ ತಲಿ ಬಾಸ್ತೀನಿ. ಲಗು ಲಗು ರೆಡಿ ಆಗುವಂತ್ರಿ ನೀವು. ಹೌದ್ ಬೇವ. ಅಪ್ಪ ಅಪ್ಪ ಬರೋ ಹೊತ್ತು ತಡ್ವಾ, ಎಲ್ಲ ಹೋಗ್ಯಾರ ಅವ್ರು. ಹೌದಾ? ಬೆಳಗಿಂತ ಇಲ್ಲ. ಅವ್ವ 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 ಲಗು ಲಗು ಶಾಲಿ ಟೈಮ್ ಆಗತೈತಿ. ಆತವ, ಸಾಕ ಸಾಕ. ನೋಡ್ರಿ ಟೈಮ್ ಆಕತಿ. ನಾನು ಆಮೇಲೆ ತಿಂತೀನಿ, ನಿಮ್ಗೆ ತಲಿ ಬಾಸ್ತೀನಿ ನೋಡ್ರಿ. ಅವ್ವ ಯಾಕ್ ಬೇ ನೀ ಬಾಳ ಸಪ್ಪದಿ ಅಲ್ಲ? ನಾನು ನೋಡಾತೀನಿ ಬೆಳಗಿಂತಾನು ಏನ ಚಿಂತೆ ಮಾಡಾತೀನಿ. ಎದಕ್ ಬೇ ಅವ್ವ? ನಾ ಏನ್ ಚಿಂತೆ ಮಾಡಾತಿಲ್ವಾ ಭಾಗ್ಯ? ಅವ್ವ ನನ್ಗೂ ಲಗು ಲಗು ತಲಿ ಬಾಚ್ಬೇ. ಆತ್ ತಡಿವ ಲಕ್ಷ್ಮಿ, ಭಾಗ್ಯಕ್ಕಂದ ಆತ. ಆಕೆ ಬಾಚದ್ರಾಗ ನಿನ್ಗೂ ಬಾಸ್ತೀನಿ. ಕುಂದ್ರ, ನೀನ್ ಇಲ್ಲೇ ಕುಂದ್ರ. ಅವ್ವ ನಾ ಹೋಗ್ ಬರ್ತೇವೆ. ಅಪ್ಪಗೂ ಹೇಳ. ಹೇಳ್ತೇನೆ ತಗೋಣ. ಹೋಗ್ ಬರ್ತೀವಿ. ಈ ಭಾಗ್ಯ ಲಕ್ಷ್ಮಿ ನನ್ ಹೊಟ್ಟೆ ಹುಟ್ಟಿರೋ ಮಕ್ಳಕಿನ್ನ ಹೆಚ್ಚಿಗೆ ಅದಾವ ಇವು. ಇವಿಬ್ರು ಪ್ರೀತಿ ಮುಂದ ನನಗ್ ಮಕ್ಕಳ ಬೇಡ ಅನ್ಸ್ಬಿಡತ್ ನನಗ. ಆದ್ರೆ ಏನ್ ಮಾಡ್ಲಿ, ಈ ಸಮಾಜದಾಗ ಮಕ್ಳು ಇಲ್ದ ಇರೋ ಹೆಣ್ಣು ಮಗಳಿಗೆ ಹಿಂದೆ ಎಷ್ಟೆಲ್ಲಾ ಮಾತಾಡ್ತಾರ. ಗೊಡ್ಡಿ ಬಂಜಿ, ಈಕಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಅವ್ರ ಮಾತು ನನಗ ಕೇಳಸಲ್ಲ. ಹಂಗಂತ ನನಗ ಒಂದು ಗಂಡರಾಗ್ಲಿ ಹೆಣ್ಣರಾಗ್ಲಿ ದೇವ್ರ ನನ್ನ ಹೊಟ್ಟೆಗೆ ಒಂದು ಮಗು ಕೊಟ್ಟಿದ್ನಂದ್ರ ಸಾಕು ನನಗ. ದೇವ್ರ ಯಾಕೆ ನನಗ ಈ ತರ ಶಿಕ್ಷೆ ಕೊಟ್ನೋ ಏನ. ನನಗೊಂದು ಮಗು ಆದ್ರೆ ಎಷ್ಟು ಚಲೋ ಆಕತೆ. ಏನ್ ಬಿಸಿಲಪ್ಪ ಈ ವರ್ಷ ಬಿಸಿಲು ತಡ್ಕೊಳ್ಳೋದ ಭಾಳ ಜೈತಿ. ಏನ್ ಮಾಡಾಕ್ತಿ? ಯಾಕೆ ಕುಂತೇನಿ ನೀನು? ಯಾಕಿಲ್ರಿಪ್ಪ, ಹಂಗ ಕುತ್ಕೊಂಡ್ರ ನಾನು. ತಗೋ ಈ ವಾರ ಪಗಾರ. ರೀ ಮತ್ತ ನಾ ನಿಮಗ್ ಹೇಳಿದ್ನಲ್ರಿ, ಯಾವ್ದಾದ್ರು ಮಕ್ಳ ದವಾಖಾನೆ ಇದ್ರ ಕೇಳ್ರಿಪ್ಪ, ಹೋಗಿ ಬರೋಣ ಅಂತ ಹೇಳಿ. ನೀವ್ ಕೇಳಿದ್ರೇನ್ರಿ? ಹೌದ, ನಿನ್ನ ಕಷ್ಟ ನನಗೂ ಅರ್ಥ ಆಕೈತಿ. ನಾನು ಎಲ್ಲ ಕೇಳಾಕತ್ತೀನಿ, ಹುಡುಕಾಡಕತ್ತೀನಿ. ಮತ್ತೆ ಯಾವ್ದಾರ ಚಲೋ ಡಾಕ್ಟರ್ ಸಿಕ್ಕ್ರ ಹೋಗುನಂತೆ. ಏನ ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ಮತ್ತಿರಲಾಗ ಭಾಗ್ಯಲಕ್ಷ್ಮಿ ಭಾಗ್ಯನೋ ಲಕ್ಷ್ಮಿನೋ ಶಾಲೆಗೆ ಹೋದ್ರಿ ಅವ್ರ. ರೀ ನಾ ಈ ಮನಿಗ್ ಬಂದಾಗ ಮನ್ಯಾಗ ಏನಿರ್ತಿಲ್ರಿ, ಗ್ಯಾಸ್ ಇರ್ತಿಲ್ಲ, ಏನಿಲ್ಲ. ಹೌದ, ನೀ ಬಂದಿನಾಗ ನಾವ್ ಗ್ಯಾಸ್ ತಗೊಂಡ್ವಿ. ಮತ್ತೆ ಭಾಗ್ಯಲಕ್ಷ್ಮಿಗೂ ಬಾಳ ಚಲೋ ಆತೆ.
ಇಲ್ಲಾಂದ್ರ ನಾವ್ ಹೊರಗ್ ನೋಡ್ತಿರ ಒಲಿ ಹತ್ತದಿಲ್ಲ ಏನಿಲ್ಲ ಅವ್ರ ಶಾಲೆಗೆ ಹೋಗೋ ಟೈಮಿಗೆ ಅಡಿಗೆ ಹಾಕದಿಲ್ಲ ಏನಿಲ್ಲ ಹಂಗ ಹೋಗ್ತಿದ್ರು ಹುಡುಗರು ಉಪವಾಸ. ಈಗ ದೇವ್ರ ಆಶೀರ್ವಾದಲಿಂತ್ರ ಎಲ್ಲಾನು ಚಲೋನ ಆಗೇತ್ರಿ. ಮತ್ ಈಗ ಬಂದದ್ ರೊಕ್ಕದ ಒಳಗ್ರಿ ಮತ್ತ ನಿಮ್ಗೆ ಯಾರ ಪರಿಚಯ ಅದಾರನ್ನ ಕೇಳ್ರಿ. ಅವ್ ಹುಡುಗರ ಹೆಸರ್ಲ LIC ಮಾಡ್ಸನ್ರಿ. ಹೌದ್ ನೋಡ ಈ ಮಾತಿನ ಚಲೋ ಹೇಳಿದಿ. ಅವ್ರ ಮದ್ವಿಗದು ಚಲೋ ಆಕೈತಿ. ಹ್ಞೂನ್ರಿ. ಈಗ LIC ಮಾಡ್ಸಿದ್ವಿ ಅಂದ್ರ ಅವ್ರ ಮದ್ವಿಗಾರ ಆಗಲ್ರಿ. ಮುಂದ್ ಅವ್ರಿಗೆ ಏನಾರ ಶಾಲಿ ಕಲಿಯಾಕ ರೊಕ್ಕ ಬೇಕಂದ್ರ ನಾವು ಆರಾಮ್ ಬಿಡಿಸ್ಕೊಂಡ್ ಅವ್ರಿಗೆ ಶಾಲಿಗಾದ್ರೂ ಉಪಯೋಗಿಸ್ಬೋದ್ರಿ. ಈಗ ಸುಮ್ನ ಮನ್ಯಾಗ ಇಟ್ಕೊಂಡ್ ಕುಂದ್ರದ್ ಬ್ಯಾಡ್ರಿ ರೊಕ್ಕನ. ಹೌದು ಕೇಳ್ರಿ ಮತ್ತೆ ಯಾರಿಗಾರ ಗೊತ್ತಿದ್ರ ಅಂದ್ರ. ಆಯ್ತು ನಾ ಕೇಳ್ತಾನಂತ ಮತ್ತೆ LIC ಮಾಡ್ಸೋಂತ ಹೋದಲ್ಲ. ಮಾಡ್ಸೊಂಡ್ ಬಿಡನ್ರಿ ಇಬ್ರು. ಯಾಕಂದ್ರ ಹೆಣ್ಮಕ್ಳ ಅದಾರೆ ಈಗಿನ ಕಾಲದಾಗ ನೋಡ್ತೀರಿ ನೀವು ಹೆಣ್ಮಕ್ಳು ಖರ್ಚು ಮಾಡ್ಬೇಕಾದ್ರ ಮದ್ವಿ ಮಾಡ್ಬೇಕಾದ್ರ ಬಾಳ ಕಷ್ಟ ಎಷ್ಟ್ ರೊಕ್ಕ ಬೇಕನ್ನತೆ. ಅದಕ್ ನಾವ್ ಈಗಿರ್ತಾನ ಸ್ವಲ್ಪ ಉಳಿಸ್ಕೊಂತ ಹೋಗೋಣಂತ್ರಿ. ನಾನು ನನಗ ಮೊದಲ ಅವ್ರದ್ದು ಎಜುಕೇಶನ್ ಮುಗಿಲಿ, ಅವ್ರ ಚಂದ ಸಾಲಿ ಕಲೀಲಿ, ತಮ್ಮ ಕಾಲ್ ಮ್ಯಾಗ ತಾವ್ ನಿಂದಿರ್ಲಿ. ಅಲ್ರಿ ಅದನ್ನು ಮಾಡನ್ರಿ. ಅದ್ರ ಜೊತೆಗೆ ನಾವು ಉಳಿತಾಯನೂ ಮಾಡನ್ರಿ ಅವ್ರ ಹೆಸರ್ಲೆ. ಒಮ್ಮಕ್ಲ ಅಂದ್ರ ಆಗದಿಲ್ರಿ. ನಾವೇನ್ ಇದ್ದಂತಾರಲ್ರಿ ದುಡ್ಕೊಂಡ್ ತಿನ್ನಾರ ನಾವು. ಈಗ್ಲಿಂತ್ರ ಒಂದ್ ರೂಪಾಯಿ ಕೂಡಿ ಇಟ್ಕೊಂತ ಬಂದ್ವಿ ಅಂದ್ರ ಮುಂದೆ ಅವ್ರ ಎಜುಕೇಶನ್ಗಾರ ಆಗ್ಲಿ ಮದ್ವಿಗಾರ ಆಗ್ಲಿ ಉಪಯೋಗ ಆಕತ್ರಿ. ಸ್ವಲ್ಪ ಕೇಳಿ ನೋಡ್ರಿ. ನೀ ಹೇಳೋ ಮತ್ತು ಸರಿನೇ ಐತಿ. ಆಯ್ತು ನಾ ಕೇಳ್ತೇನಂತೆ, ಅದನ್ನ ಕೇಳ್ತೀನಿ. ಆ ದವಾಖಾನೆ ಸ್ವಲ್ಪ ಕೇಳ್ತೇನಂತ. ಆಯ್ತು ಈಗ ಅಡ್ಗೆ ಏನ್ ಮಾಡಿದೀನಿ? ಅವ್ರು ಬೆಳಿಗ್ಗೆ ಚುಮ್ಮರಿ ಮಾಡಿದ್ದಾರ. ನಾನು ಹುಡುಗರು ತಿಂದೋಗ್ಯವು ಅವ ಚುಮ್ಮರಿ ಅದಾವ್ರಿ. ಹಾಕೊಡ್ಲೇನ್ರಿ ನಿಮಗೆ? ಕೊಡ್ಬಿಡಂಗ ಹಾಕವನ್ನ ತೊಂಬರ್ ಲಗು ಟೈಮ್ ಆಕೈತೆ ನನಗೆ. ಚುಮ್ಮರ್ ತುಂಬತ್ ನೀನು ತಗೋಬೇಕು ಒಂದ್ ಎರಡೇ. ಟೈಮ್ 5:30 ಆತ್ರಿ. ಭಾಗ್ಯನ ಲಕ್ಷ್ಮಿ ಇನ್ನೂ ಬರ್ಲಿಲ್ಲ ನೋಡ್ರಿ. 4 ಗಂಟೆಗೆ ಅಂದ್ರ ಬರ್ತಿದ್ರಿ ಅವ್ರು. ಹೌದ್ ನೋಡ ಇನ್ನು ಯಾಕೆ ಬಂದಿಲ್ಲ ಮಕ್ಳು? ಈಗ ಪರೀಕ್ಷೆ ಒಂದ್ ಅದಾವಲ್ರಿ. ಏನಾರ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಾರ ಏನೋ ಶಾಲ್ಯಾಗ. ಹೌದನ್ನ ನೀ ಏನೇ ಹೊಲಕ್ಕ ಮಳಿ ಚಂದ ಮನಿಗೆ ಮಕ್ಳು ಚಂದ. ಮಕ್ಳು ಇದ್ರ ನೋಡ ಮನಿ ತುಂಬ ತುಳ್ಕೋದ. ಅವ್ರ ಶಾಲೆಗೆ ಹೋದ್ರ ಅಂದ್ರ ನನಗಂತ್ರ ಕೆಟ್ಟ ಬ್ಯಾಸರ ಆಕತ್ರಿ. ಅವ್ರ ಮನ್ಯಾಗಿದ್ರ ಚಂದರಿ. ಆಮ್ಯಾಗ ನೀ ಫಸ್ಟ್ ಮನಿಗ್ ಬಂದಾಗ ನನಗ ಭಯ ಚಲೋ ಆಗ್ಬಿಟ್ಟಿತ್ತೆ. ನನ್ನ ಮಕ್ಳು ಹೆಂಗ್ ನೋಡ್ಕೊಂತೇನು ಅಂತ ಹೇಳಿ. ಟೈಮ್ ಬಾಳ ಆತ. ನನಗ್ ಮಿಸ್ತ್ರಿ ಬಂದಿದ್ದ 5:30 ಅಂದ್ರ ಇದನ್ನ ತಿಂದು ಹೊರ ಚುಮ್ಮರಿ ಬೇಡ. ಮತ್ ಮಿಸ್ತ್ರಿ ಬೈತಾನೆ ಬ್ಯಾಡ ತಗೋ. ಅದೆಷ್ಟೊತ್ತಾಗ ತಿಂದು ಹೋಗ್ಬೇಕತ್ ಬೇಡ. ಚಾರ ಮಾಡ್ಲೇನ್ರಿ? ನನಗೇನ್ ಚಾ ಬೇಡ. ಭಾಗ್ಯಲಕ್ಷ್ಮಿ ಮನಿಗ್ ಬರ್ತಾರೆ ಅವ್ರು ಸಾಲಿ ಬಿಡ್ತಂದ್ರ ಬರ್ತಾರೆ. ಅವ್ರು ಸ್ವಲ್ಪ ಚಾ ನಾಷ್ಟ ಮಾಡ್ಬೇಡ. ಸಂಜೆಗ್ ಮತ್ ನೀವು ಲಗು ಬಂದ್ಬಿಡ್ರಿ. ಆಯ್ತು ಹೋಗ್ಬರ್ತಾನ ನಾನು. ನನ್ ಗಂಡ ಹೇಳಿದ್ದ ಗಾದಿ ಮತ್ ಕೇಳಿ ನನ್ ಎದ್ಯಾಗ ಬಾಣನ ಚುಸ್ತಂಗಾತ. ಹೌದು ಇವ್ರು ಹೇಳಿದ್ದು ಬರೋಬ್ಬರಿ ಐತಿ. ಹೊಲಕ್ಕ ಮಳಿ ಚಂದ ಮನಿಗೆ ಮಕ್ಳು ಚಂದ. ಆದ್ರೆ ಏನ್ ಮಾಡ್ಲಿ ನನ್ ಹಣೆ ಬರ್ದಾಗ ಆ ದೇವ್ರ ಮಕ್ಳು ಭಾಗ್ಯನ ಕೊಟ್ಟಿಲ್ಲ. ನಾನೇ ಇವ್ರಿಗೆ ಹೇಳ್ತೇನೆ ನೋಡ್ರಿ ಎಲ್ಲಾರ ಚಲೋ ಡಾಕ್ಟರ್ ಅದಾರ ನಾ ಕೇಳಿ ನೋಡ್ರಿ ಅಂತೇಳಿ. ನಾ ಹೇಳಿದಂತೇಳಿ ಪಾಪ ಇವ್ರು ಎಲ್ಲಾ ಕಡೆನ ಹೋಗಿ ಎಲ್ಲ ಕೇಳ್ತಾರ ಎಲ್ಲ ಮಾಡ್ತಾರ. ಆದ್ರೆ ಏನ್ ಮಾಡ್ಲಿ ನನ್ ಹಣೆ ಬರ್ದಾಗ ಬರ್ದೇ ಇಲ್ಲಲ್ಲ ದೇವ್ರು. ಆಜು ಬಾಜು ಮನೆಯವ್ರು ಮಾತಾಡ್ತಾರ ಮಕ್ಳಾಗ್ಲಿಲ್ಲ ಅಂದ್ರ ಅಕ್ಕಿಗೇನ್ ಬಿಡೋ ಮಕ್ಳಾಗಿಲ್ಲ ಗೊಡ್ಡಿ ಬಂಜಿ ಅಂತೇಳಿ. ಏನ್ ಮಾಡ್ಲಿ ನಾನು? ಆ ದೇವ್ರ ನನಗ್ ಒಂದು ಮಗು ಕೊಟ್ಟನಂದ್ರ ಅಷ್ಟ ಸಾಕು. ದೋಸ್ತ ನಾ ಒಂದ್ ಹರಕೆ ಹೊತ್ಕೊಂಡಿದ್ದೆ. ಹರಕೆ ಪೂರ ಆತ್ ನೋಡು. ಹೌದಾ ದೋಸ್ತ ಹಕ್ಕಿಗಳು ಪೂರ ಆಕಾವ? ಹೌದು ದೋಸ್ತ. ಒಳ್ಳೆ ಮನಸ್ಸಿನಿಂದ ಹರಕೆ ಮಾಡ್ಕೊಂಡ್ರೆ ಎಂತ ದೊಡ್ಡ ಹರಕೆ ಆದ್ರೂ ಪೂರ ಆಗ್ತಾವ್. ಆತೋ ದೋಸ್ತ ನಾನು ಒಂದ್ ಹರಕೆ ಹೊತ್ಕೋತೇನೆ. ಏನಪ್ಪಿ ಹರಕೆ ಮಾಡ್ಕೊಂಡ್ರೆ ಹರಕೆ ಎಲ್ಲಾ ಪೂರ ಆಕಾವ? ಹೌದಕ್ಕ. ನಾವ್ ಒಳ್ಳೆ ಮನಸ್ಸಿನಿಂದ ಹರಕೆ ಹೊತ್ಕೊಂಡ್ರೆ ಎಲ್ಲಾ ದೊಡ್ಡ ದೊಡ್ಡ ಹರಕೆನೂ ಪೂರ ಆಗ್ತಾವಕ್ಕ. ಹೌದ ಅಕ್ಕ? ಬಾ ಲಕ್ಷ್ಮಿ. ಅವ್ವ ಅವ್ವ ಬಂದಿ ಬೇನವ? ಅವ್ವ ಬಂದ್ವೇನವ? ಬಂದ್ರ ಭಾಗ್ಯಲಕ್ಷ್ಮಿ? ಅವ್ವ ಯಾಕ್ ಬೇನಾಗೈತಿ ನಿನಗ? ನಾನು ಒಂದ್ ವಾರದ ಮೇಲೆ ಆತ್ ನೋಡಾಕತ್ತ. ನೀ ಏನ ಚಿಂತೆ ಮಾಡಾತಿ. ಯಾಕ್ ಬೇವ ಏನಾತ? ನಮ್ ಮುಂದ್ ಹೇಳ. ಇಲ್ವಾ ಭಾಗ್ಯ ನಾ ಏನ್ ಚಿಂತೆ ಮಾಡಾಕತ್ತಿಲ್ಲ. ನಾ ಏನ್ ಚಿಂತೆ ಮಾಡ್ಲೆ ನೋಡುವ. ಈಗ ನೀವ್ ಶಾಲಿಂತ್ರ ಬಂದಿರಿ ಕೈಕಾಲ್ ಮರ್ ತಕೊಂಡ್ ಚಾ ಮಾಡಿಟ್ಟಿನ್ ಚಾ ಕುಡಿ ಹೋಗ್ರಿ. ಅವ ಲಕ್ಷ್ಮಿ ನನಗ್ ಗೊತ್ತೈತಿ ಅವ್ವ ಎದಕ್ ಚಿಂತೆ ಮಾಡತಾಳೆ ಏನ್ ಚಿಂತೆ ಮಾಡತಾಳೆ ಅಂತ ಹೇಳಿ. ಏನ್ ಗೊತ್ತೈತಕ್ಕ ನಿನಗ? ಅವಾಗ ಮಕ್ಳ ಆಗೋದಿಲ್ಲ ಅಂತ ಹೇಳಿ ಅವಾಗ ಡಾಕ್ಟರ್ ಹೇಳಿ ಕಳ್ಸಿದ್ರಿಲ್ಲ. ಅವಾಗಂತ ಅವ್ವ ಹಿಂಗ ಚಿಂತೆ ಮಾಡತಾಳ. ಹೌದಕ್ಕ. ಮತ್ತ ಹುಡುಗರು ಹೇಳಿದ್ ಮಾತಿನ ನೆನಪೈತೇನ? ಗೊತ್ತೈತಕ್ಕ. ಅವ್ರ ಹರಕಿ ಮಾಡ್ಕೊಂಡ್ರೆಲ್ಲ ಪೂರ ಆಕೇತ ಅಂದಿದ್ರಲ್ಲ. ನಾವು ದೇವ್ರಿಗೆ ಹೋಗೋಣ ಬಾ. ನಾವು ಹೋಗಿ ಅವಾಗ ಮಕ್ಳ ಆಗ್ಲಿ ಅಂತ ಹೇಳಿ ಅವಾಗ ಚಲೋದಾಗ್ಲಿ ಅಂತ ಹೇಳಿ ಹರಕೆ ಹೊತ್ಕೊಂಡ್ ಬರೋಣ. ಹೋಗೋಣ ಬಾ. ಲಗು ಬಾ. ಏ ಭಾಗ್ಯಲಕ್ಷ್ಮಿ ಏನತ್ತವ? ಎಲ್ಲಿ ಹೊಂಟ್ರವ ನೀವು? ಏನಿಲ್ಲವ ಇಲ್ಲೇ ಒಂದ್ ಸ್ವಲ್ಪ ಹೋಗ್ ಬರ್ತೇವೆ ತಡಿ. ಕೈಕಾಲ್ ಮರ್ ತಕೊಂಡ್ ಚಾ ಮಾಡಿಟ್ಟೇನು ಕುಡಿ ಅಂತ ಹೇಳಿದ್ನಿಲ್ಲ ನಾ ನಿಮ್ಗ. ಸ್ವಲ್ಪ ಕೆಲ್ಸ ಐತ್ ತಡಿಯವ ಬರ್ತೇವ್. ಏ ಚಾ ಕುಡ್ದು ಒಂದ್ ಬರ್ವಾ? ಹಾ ಬಂದ್ ಕುಡಿತೀವಂತ. ಅಲ್ಲ ಎಲ್ಲಿ ಹೊಂಟ್ರಿ ನೀವು ಹೇಳಾರ ಹೋಗ್ರೆ. ಇಲ್ಲೇ ಬರ್ತೇವ್ ತಡಿಯವ ಇಲ್ಲೇ ಒಂದ್ ಸ್ವಲ್ಪ ಕೆಲ್ಸ ಐತಿ. ಏನ್ ಹುಡುಗರು ಇವು ಊಟನೂ ಮಾಡ್ಲಿಲ್ದಂಗ ಚಾನು ಕುಡಿಲ್ದಂಗ ಎಲ್ಲಿ ಹೊಂಟಾರ ಇವ್ರು?
ಲಕ್ಷ್ಮಿ ನಾವಂತೂ ಈಗ ದೇವ್ರಿಗೆ ಹರಕೆ ಮಾಡ್ಕೊಂಡ್ವಿ. ಈಗ ಅವಾಗೆಲ್ಲಾ ಒಳ್ಳೇದ ಮಾಡ್ತಾನ ಬಾ ದೇವ್ರ. ಚಾ ಗುಂಡಿ ಒಳಗ ಚಾನು ಹಂಗೈತಿ, ಅನ್ನ ಡಬ್ರ್ಯಾಗ ಅನ್ನನು ಹಂಗೈತಿ. ಈ ಹುಡುಗರು ಚಾನ ಕುಡಿಲ್ದಂಗ ಅನ್ನನ ಊಟ ಮಾಡ್ಲದಂಗ ಎಲ್ಲಿ ಹೋಗಿರ್ಬೇಕ ಇವ? ಬಂದ್ರ ಭಾಗ್ಯಲಕ್ಷ್ಮಿ ಊಟ ಮಾಡಿ ಬರ್ರಿವ ನೀವ. ಅವ್ವ ನಾ ಈಗ ಊಟ ಮಾಡಂಗಿಲ್ಲ. ಹೌದವ, ನಾವ್ ವ್ರತ ಇಟ್ಟೇವಿ ಈಗ. ಏನ್ವಾ ಭಾಗ್ಯಲಕ್ಷ್ಮಿ, ನೀವು ವ್ರತ ಮಾಡಾತ್ತೀರಾ? ನೀವ್ ಯಾಕೆ ವ್ರತ ಮಾಡಾತ್ತೀರಿ? ಅವ್ವ ಮತ್ ನಾನು ಲಕ್ಷ್ಮಿ ನಿನ್ ಸಂಬಂಧ ವ್ರತ ಮಾಡಾತೇವಿ. ನನಗ್ ಗೊತ್ತೈತೀನಿ ಅದ್ರ ಬಗ್ಗೆ ಚಿಂತೆ ಮಾಡಾತಿ ಅಂತ ಹೇಳಿ. ನಿನಗ್ ಮಕ್ಳಾಗೋದಿಲ್ಲ ಅಂತ ಹೇಳಿ ಚಿಂತೆ ಮಾಡಾಕತ್ತಿ ಅಲ್ವೇ ಅವ್ವ? ನೀಗೇನು ಚಿಂತೆ ಮಾಡಕ್ ಹೋಗ್ಬೇಡ. ನಾನು ಲಕ್ಷ್ಮಿ ದೇವ್ರಿಗೆ ಹರಕೆ ಕಟ್ಕೊಂಡೇವಿ. ನಾವೀಗ ಉಪವಾಸ ಇರ್ತೇವ್ ಸ್ವಲ್ಪ ದಿನ. ನಿನ್ಗೂ ಆದಷ್ಟು ಲಘು ಮಕ್ಳ ಹಾಕವ್ವೆ. ಹೌದೇ ಲಕ್ಷ್ಮಿ? ಹೌದಕ್ಕ. ಏನ್ವಾ ಭಾಗ್ಯ ಲಕ್ಷ್ಮಿ, ನನಗ್ ಮಕ್ಳಾಗ್ಲಂತೇಳಿ ನೀವಿಬ್ರು ಉಪವಾಸ ಅದೀರ? ಹೌದವ್ವ. ಬ್ಯಾಡವಾ ಬ್ಯಾಡ, ನೀವಿಬ್ರು ಇನ್ನು ಸಣ್ಣವ್ರದಿರ್. ನೀವು ನನ್ ಸಂಬಂಧ ನೀವು ಉಪವಾಸ ಅದೇನು ಮಾಡ್ಬ್ಯಾಡ್ರಿ. ಅವ ಹೋಗ್ರಿ ಊಟ ಮಾಡಿ ಹೋಗ್ರಿ. ಆ ದೇವ್ರು ನನಗೆ ಇಲ್ಲ ಇಲ್ಲ ಅವ್ವ, ನಾವ್ ಉಪವಾಸ ಇದೇವಿ. ಬ್ಯಾಡವಾ ಬ್ಯಾಡ. ಹೌದವ್ವ, ನಿನಗ ಮಕ್ಳ ಆಗೋ ತನಕ ನಾವ್ ಉಪವಾಸನ ಇರ್ತೇವಿ. ಬ್ಯಾಡ್ವಾ ಹಂಗೆಲ್ಲ ಮಾಡ್ಬಾರ್ದು. ಲಕ್ಷ್ಮಿ ಇನ್ನು ಸಣ್ಣಕ್ಕಿದಿ. ಲಕ್ಷ್ಮಿ ನೀನು ಉಪವಾಸ ಅದ ಏನ್ ಮಾಡ್ಬಾರ್ದು. ಹೋಗೋ, ನೀವ್ ಊಟ ಮಾಡು, ಹೋಗ ಅಡಿಗೆ ಮಾಡಿ. ನಾನು ಹೋಗು ಬಗ್ಗೆ. ಇಲ್ಲ ತಗೋ ಅವ್ವ, ನಾವಿಬ್ರು ಉಪವಾಸ ಇರ್ತೇವೆ ನಿನಗ ಮಕ್ಳ ಆಗೋ ತನಕ. ಇಂತ ಬಂಗಾರದಂತ ಮಕ್ಳ ಮೇಲೆ ನಾನು ಯಾರ್ದಾವ್ ಮಾತು ಕೇಳಿ ದ್ವೇಷ ಮಾಡಾಕತ್ತಿದ್ದೆ. ನೋಡು, ನನ್ ಸಂಬಂಧ ಈ ಮಕ್ಳು ಉಪವಾಸ ಇರ್ತೀನಿ ಅಂತ ಹೇಳಿ ದೇವ್ರಿಗೂ ಹೋಗಿ ಹರಕೆ ಕಟ್ಕೊಂಡ್ ಬಂದಾರಂತ. ಎಂತ ಬಂಗಾರದಂತ ಮಕ್ಳು ಅದಾವ್ ನೋಡಿವ. ಚಲೋ ಆತ, ಆ ದೇವ್ರ ನನಗ ಈಗರ ಬುದ್ಧಿ ಕೊಟ್ಟಾನ. ಚಿನ್ನು ಏನ್ ಮಾಡತ್ತಿದೀನ? ಚಾಕ್ಲೇಟ್ ತಿನ್ನ ಆತಳ್ರಿಕಿ. ಪಾಪಕ್ ತಿನ್ನಸ. ಅಪ್ಪ ಅವ್ವ. ಭಾಗ್ಯಲಕ್ಷ್ಮಿ ಬಂದ್ರಿವಾ? ಹಾ ಬಂದ್ವಿ ಅಪ್ಪ. ಬರ್ರಿ ಕುಂದ್ರಿ. ಏನ್ ಮಾಡತ್ತಾಳ? ಆಟಾಡಕತ್ತೋಡುವ ಆಕಿ. ಹೌದು, ನೀವ್ಯಾಗ ಬರ ತಡ ಮಾಡಿದ್ರಲ್ಲ ಇವತ್ತ? ಎಕ್ಸಾಮ್ ಇದ್ವವ್ವ. ಎಕ್ಸ್ಟ್ರಾ ಕ್ಲಾಸ್ ಇಟ್ಟಿದ್ರು ಅದಕ್ಕ. ಚಲೋ ಬರದ್ರ ಎಕ್ಸಾಮ್? ಹಾ ಮಸ್ತ್ ಆತವ ಎಕ್ಸಾಮ್. ಚಲೋ ಆತ್ ಬಿಡ. ಭಾಗ್ಯ ಲಕ್ಷ್ಮಿ, ನಿಮ್ಮವಾಗೊಂದು ದೊಡ್ಡ ಚಿಂತೆ ಇತ್ತವ, ಮಕ್ಳಾಗೋದು ಅಂತ ಹೇಳಿ. ಹೌದಪ್ಪ. ಬಂಗಾರ ಅಂತ ಮಗು ಹುಟ್ಟೈತಿ. ನಿಮಗ ಬಂಗಾರದ ತಂಗಿ ಬಂದ ನೋಡ್ವಾ. ಹೌದಪ್ಪ, ನೋಡಿಲಿ ಪಾಪು ನನಗ ಬಂಗಾರದಂತ ಮಗು ಹುಟ್ಟ ಕಾರಣನ ಇವ್ರಿಬ್ರು ರೀ. ಏನ? ಭಾಗ್ಯನು ಲಕ್ಷ್ಮಿ. ಹೆಂಗ? ಅವ್ರು ನನಗ್ ಮಗು ಆಗ್ಲಿ ಅಂತ ಹೇಳಿ ಅವ್ರು ದೇವ್ರಿಗೆ ಹರಕೆ ಕಟ್ಕೊಂಡ್ ಅವ್ರು ಉಪವಾಸ ಮಾಡಿದ್ರ ನನ್ ಸಂಬಂಧ. ಹೌದಾ ಲಕ್ಷ್ಮಿ? ಹೌದಪ್ಪ. ಅದಕ್ಕ ಅವ್ರಿಬ್ರು ಮ್ಯಾಲ ಪ್ರೀತಿಗಿರಿ ಈಕಿಗ್ ನಾನು ಭಾಗ್ಯಲಕ್ಷ್ಮಿ ಅಂತ ಹೆಸರು ಇಟ್ಟೇನ್ರಿ. ಹೌದೇ? ಹಾ ರೀ. ಈಕಿ ಲಕ್ಷ್ಮಿ, ಈಕಿ ಭಾಗ್ಯ, ಈಕಿ ಭಾಗ್ಯಲಕ್ಷ್ಮಿ ರೀ. ನನ್ನ 3 ಮಂದಿ ಮಕ್ಳು ಬಂಗಾರ ಅಂತ ಅದಾರಿಪ್ಪ. ಇಂತ ಬಂಗಾರ ಅಂತ ಮಕ್ಳಿಗೆ ನಾ ತಾಯಾಗಕ್ಕ ಬಾಳ ಪುಣ್ಯ ಮಾಡೇನ್ರಿ ನಾನು. ತಗೋ.